ಚಿಕ್ಕದ್ರಲ್ಲ ದೊಡ್ಡದಿರ್ತದೆ ಅಂತ. ದೊಡ್ಡದ್ರಿಂದ ಚಿಕ್ಕದು. ದೊಡ್ಡವ್ರ ಮಾತು ಕೇಳೋಣ. ಓಪನ್ ಮಾಡ್ತೇವೆ ಗೈಸ್. ದೊಡ್ಡದು ಫಸ್ಟ್. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಈಗ ನಿಖಿಲ್ ರವೀಂದ್ರ ಅವರು ಹೋಗಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ. ನಿಶಾ ಅವರು ಇಲ್ಲಿ ಯಾವ ಪ್ರತಿಭೆಗಳು ಕಾಣ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ ರೀ. ಎಷ್ಟು ಕಲ್ತ್ಲೋ? ಹೊಡಿ ನಿಶಾ, ನೀನ್ ಒಬ್ಳೆ. ಒಳಗಿಂದ ಹೊಡಿತೀನಿ ನಾನು. ಅಷ್ಟೇ ಅಷ್ಟೇ ಅಷ್ಟೇ. ಕಮಾನ್ ನಿಶಾ, ಕಮಾನ್. ಇಲ್ಲ, ಹೊಡೆದ್ಲು, ಅಷ್ಟರ ಹೊಡೆದ್ಲು. ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ಜೊಡ್ಕೊಂಡಿರ್ತಾರೆ. ಇವಾಗ ಸಿಂಪಲ್ ಆಗಿ ನಾನೇ ಡೆಕೋರ್ ಮಾಡ್ತಾ ಇದ್ದೀನಿ. ದಿಸ್ ಇಯರ್ ನಾನೇ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಸ್ವಲ್ಪ ಈ ಟೈಮಲ್ಲಿ ಕಷ್ಟ ಆಗುತ್ತೆ. ಆಲ್ರೆಡಿ ನನಗೆ ಬೆನ್ನು ಬಂದುಬಿಟ್ಟಿದೆ ಬೆಳಗ್ಗೆಯಿಂದ. ಇವಾಗ ಹೋಗಿ ಸೆಲೆಬ್ರೇಟ್ ಮಾಡಿಸಿ. ಇವಾಗ ಟೈಮು 11:15 ಆಗಿದೆ. ಎಲ್ಲ ಒಳಗಡೆ ಇದ್ದಾರೆ. ಸೊ ನಾನು ಇಲ್ಲೇ ಪೂಲ್ ಹತ್ರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಂಪಲಾಗಿ ನಾನೇ ಡೆಕೋರ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಇದು ಏನು ಬಲೂನ್ಸ್ ಎಲ್ಲ ಇಟ್ಟು, ಗಿಫ್ಟ್ಸ್ ಎಲ್ಲ ಇಟ್ಬಿಟ್ಟು, ಕೇಕೆಲ್ಲ ಇಟ್ಬಿಟ್ಟು ಮಾಡೋಣ ಅಂತ. ನೆಕ್ಸ್ಟ್ ಇಯರ್ 30th ಬರ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ದಿಸ್ ಇಯರ್ ಸ್ವಲ್ಪ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ನಿಶಾ ಅವ್ರಿಗೆ ಬನ್ನಿ, ಸ್ವಲ್ಪ ಬಲೂನ್ ಎಲ್ಲ ಊದ್ಕೊಡಿ. ಎಲ್ಲ ಹೋಗಿ ಒಂದು ರೌಂಡ್ ಆಗಲೇ ಮಲಗಿದ್ದಾರೆ. ಎಲ್ರಿಗೂ ಫೋನ್ ಮಾಡಿದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಪೂಲಲ್ಲಿ ಆಟ ಆಡೋದ್ರಲ್ಲ, ಸ್ಕ್ರೀನ್ ಆಯಿತು, ಮಲ್ಕೊಂಬಿಟ್ರು. ನಿಖಿಲ್ ಅವರು ಮಲ್ಗವ್ರೆ, ಮದನ್, ನಂದಿ, ವೆಂಕಿ ಅವರು ಎಲ್ಲ ಮಲ್ಗವ್ರೆ. ಪದ್ದು ಅಂತೂ ಫ್ಲ್ಯಾಟು. ಸೊ ಇದು ಮಾಡ್ತಾ ಮಾಡ್ತಾ ಸಿಗ್ತೀನಿ ಎಲ್ಲಿ. ಕೇಕ್ ಬಂದಿದೆ. ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ದೆ ಗೈಸ್. ಇದೇ ಥರ ಬೇಕು ಅಂತ, ನೋಡೋಣ ಹೆಂಗೆ ಬಂದಿದೆ ಅಂತ. ಅದು ಓಪನ್ ಮಾಡಿರಿ ವಿನೋದ್ ಅವರೇ. ಈಗ ನಮ್ಮೊಂದಿಗೆ ಬಂದಿದ್ದಾರೆ ನಂದೀಶ್. ಬನ್ನಿರಿ ಮುಂದೆ. ನಂದೀಶ್ ಕಾಣಿಸಲ್ಲ, ಸ್ವಲ್ಪ ಲೈಟ್ ಇಲ್ಲ. ಎಸ್, ಸೇಮ್ ಆಯ್ತಾ? ಅಷ್ಟೇ ಬರ್ಸಿದ್ದು. ಏನು ಕಾನ್ಸೆಪ್ಟ್ ಇರ್ಬೋದು ನಂದೇ? ಚೆಫ್ಗೆ ಅರ್ಥ ಆಗೈತೆ, ನಿಮ್ಗೆ ಅರ್ಥ ಆಗಿಲ್ವಾ? ಓ, ಗೊತ್ತಾಯ್ತು, ನನಗೆ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಗೊತ್ತಾಯ್ತು. ಹೇಳ್ಬೋದಾ ಇದನ್ನ? ಸ್ವಲ್ಪ ಅವನಿಗೆ ಅಲರ್ಜಿ. ಆಮೇಲೆ ಇದು ಗ್ಯಾಸು. ಇದು ಮಾತ್ರ ಮಸ್ತಾಗೈತೆ. ಓಕೆ, ಸೊ ಇವಾಗ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರೋದು. ಸೊ ಗಿಫ್ಟ್ಸ್ನ ಎಲ್ಲ ಹಂಗೆ ರ್ಯಾಪ್ ಮಾಡಿಸಿದ್ದೀವಿ. ಲೆಟ್ಸ್ ಸಿ ಅವನಿಗೆ ಹೆಂಗೆ ಆಗುತ್ತೆ, ಏನು ಇಷ್ಟಪಡ್ತಾನೆ. ಎಸ್, ಏನು ಓ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಣ್ಣೆ ಹೇಳ್ತಾವನು ಶಿಷ್ಯ. ನೋಡ್ರಪ್ಪ, ನೀನು 3 ಅವರ್ ಮುಂಚೆ ಹೆಂಗಿದ್ದೆ, ಪಟ 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 ಅಂತ ಹೋಗ್ಬಿಟ್ಟು ರೆಡಿಯಾಗಿ ನೀನು ಹಿಂಗ್ ಬಂದಿದ್ಯಲ್ಲ. ಸೊ ಇವರು ಅಷ್ಟೇ. ಏನ್ ಎಲ್ರು ಬರ್ಡೇ ಮಾಡಕ್ ಬಂದಿದ್ದೀರಾ, ನಿದ್ದೆ ಮಾಡಕ್ ಬಂದಿದ್ದೀರಾ? ಏ ಯೂನಿಯನ್, ಏ ದೆವ್ವ, ಹೋಗು ಹೋಗಿ ಕಡೆಗೆ. ದಾಟ್ ಬಡತದು. ನಾನು ಯಾರೋ ನಿಕ್ಕಿ ಅನ್ಕೊಂಡು ನಿಂತಿದ್ದೀನಿ.
ಹಾಯ್ ಹಾಯ್ ಅಣ್ಣ. ಇವರು ಹೊಸಬ್ರು, ನಮ್ಮೂರು ಅಣ್ಣನ ಹೆಸರು ಗುಂಡ ಅಂತ ಗೊತ್ತು. ಆ್ಯಕ್ಚುಯಲ್ ನೇಮ್ ಏನು? ಕರೆಕ್ಟಾಗಿ ಹೇಳಿ ಪಾಪ. ಹಾಂ, ರಂಜಿತ್. ಸೊ ಸಂಜು, ಪದ್ಮಿನಿ ಕಣ್ಣು ಸಣ್ಣಕ್ಕೆ ಬಿಡವ ಹೊಸಿಯಾ, ಎಲ್ಲ ನಿದ್ದೆಲ್ಲವ್ರೆ. ಓಕೆ ಸರಿ, ನಮ್ಮ ಯಜಮಾನ್ರು ಇನ್ನೂ ಸ್ಲೀಪಿಂಗಲ್ಲಿದ್ದಾರೆ. ಯಾರು ಎದೊಳಿಸಿ ಹೋಗಿ. ಸೊ ಡೆಕೋರ್ ಈ ಥರ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿದ್ದೀವಿ. ಎಸ್, ಒಂದೇ ಒಂದು ಮರ್ತೋದೆ ಗೈಸ್. ನಾನು ಅಷ್ಟು ದಿನದಿಂದ ಪಟಾಕಿ ತೊಗೊಳ್ಳೋಣ ಅಂದ್ಕೊಂಡು ಮರ್ತೋದೆ ಬರುವಾಗ. ಸೊ ಇನ್ನೇನು ಎಷ್ಟು ನಿಮಿಷ ಇದೆ ಕರೆಕ್ಟಾಗಿ? ಎಕ್ಸಾಕ್ಟು 7 minutes ಇದೆ. 8 minutes ಇದೆ. ಬರಲಿದ್ದಾರೆ ಇನ್ನೇನು. ಓ, ಏನು ಬ್ಯಾಕ್ಗ್ರೌಂಡಲ್ಲಿ ಈ ಸಾಂಗ್ ಹಾಕ್ಬಿಟ್ಟವ್ರೆ. ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬಂದರೆ ಕಾಪಿ ರೈಟ್ಸ್ ಬರುತ್ತಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ. 12 o'clock ಆಗಿದೆ. ಹ್ಯಾಪಿ ಬರ್ಡೇ. ಬನ್ನಿ, ನಿಮಗೋಸ್ಕರ ಒಂದು ಪುಟ್ಟ ಸರ್ಪ್ರೈಸ್ ಕಾದಿದೆ. ಬನ್ರಿ ರವೀಂದ್ರ. ಎಲ್ಲಿ ನಿಶಾ? ಇದೇ ಒಂದು ಸರ್ಪ್ರೈಸ್. ಈ ಸಲ ಕಣ್ಣು ಮುಚ್ಬಿಟ್ಟು ಏನು ಮಾಡಲಿ? ಇದು ಸ್ಟೆಪ್ಸ್ ಇದೆ, ಎತ್ತು. ಹಿಂಗೆ ಎತ್ತಲಾ? ದೇವರಾಜ ಬಾ. ಎಷ್ಟನೇ ವರ್ಷದ ಬರ್ತಡೆ? 29 ವರ್ಷ. ಮರೆಯಲಾರದ ಬರ್ತಡೆ. ಆ ಕಡೆ ಬರ್ರಿ, ಆ ಕಡೆ ಮರೆಯಲಾರದ ಬರ್ತಡೆ. ಆ ಕಡೆ ಹೋಗು. ಈ ಕಡೆಗಾ? ಈ ಕಡೆ ಬಂದ್ರೆ ಗುರು, ಯಾವ ಗುರು ಇದು? ಅಯ್ಯ, ಅದನ್ನೆಲ್ಲ ಬಿಡ, ಅದು ತೋರ್ಸ್ಬಿಡೋದು. explain ಮಾಡೋ, ನಾನೇ ಬರ್ಲಿಲ್ಲ ನೀನು ಅಂತ. ಅವೆಲ್ಲ ಹಾಕ್ಬಿಡಿ. ಕರೆಕ್ಟಾಗಿ ಅದೆಲ್ಲ ಪರ್ಸನಲ್. ಓಕೆ, ಅದನ್ನ ನೈಫ್ ಕೊಡಿ. ಎಲ್ಲರೂ ವಿಶ್ ಮಾಡ್ರು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಇದು ಕ್ಯಾಂಡಲ್ ಬೇಡ ಬಿಡು, ಅದೆಲ್ಲ ಚಿಮ್ಮುತ್ತೆ. ಅಚ್ಚು ಪರವಾಗಿಲ್ಲ. ಬೇಡ ನಾನು ಥ್ಯಾಂಕ್ ಯು ಎಲ್ಲರಿಗೂ. ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ವರ್ಷ ನಮ್ಮ ಅಣ್ಣ. ಅಯ್ಯೋ, ಬೇಕು ಅಂತ ಹೊಡಿತಾರದಾ ಪಟಾಕಿ. ಬಾ ನಿಶಾ, ಬನ್ನಿ ನಿಕ್ಕಿ. ಬನ್ನಿ ನೆಕ್ಸ್ಟ್ ವರ್ಷದ ಬರ್ಡೇ ಗೈಸ್. ನಮ್ಮ ಅಣ್ಣ 30 ವರ್ಷಕ್ಕೆ ಟರ್ನ್ ಆಗ್ತಾನೆ. ಈಗ 29 ಅಷ್ಟೇ. ಈಗ ಚಿರ ಯುವಕ, ನವ ಯುವಕ. ಮೊನ್ನೆ ಮಾಡ್ದಂಗೆ ಅನ್ಸ್ತೈತೆ ನಂಗೆ ನಮ್ಮ ಅಣ್ಣನ ಬರ್ಡೇ ಲಾಸ್ಟ್ ಟೈಮ್. ನಾನು ತಿನ್ಸಿಲ್ಲ. ಮೆಮೊರಿ ಆಗಿರ್ಬೋದು. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗ್ಲಿ. ಹ್ಯಾಪಿ ಬರ್ಡೇ. ಬೇಗ ಈ ಕಡೆಗೆ ಬಂದ್ಬಿಟ್ಟು ಆ ಕಡೆ ಗೈಸ್, ನಮ್ಮ ಅಂಟಮ್ಮ ಇವನು. ಅದಕ್ಕೋಸ್ಕರ ಸ್ಪೆಷಲ್ ಪಾರ್ಟಲ್ಲಿ ಕಟ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದೀನಿ. ಏನ್ ಕಲೆ ಕಟ್ ಮಾಡ್ತಿದ್ಯಾ? ನಿನಗೆ ಏನಕ್ಕೆ? ಕಜ್ಜಿ ನಿನಗೆ ಇರೋದು. ಓಕೆ, ಇವಾಗ ನಿಮ್ಮ ಮುಂದೆ ಏನೋ ನಮ್ಮ ಕೈಲಾದಷ್ಟು ತಂದಿದ್ದೀವಿ ಗಿಫ್ಟು. ನಿಮಗೆ ಖುಷಿಯಾಗಿ ಪಡಿಸ್ಬೇಕು ಅಂತ. ಎತ್ತಕ್ಕಂತೂ ಆಗಲಿಲ್ಲ. ಅದು ನೆಕ್ಸ್ಟ್ ವರ್ಷ ಎತ್ತಿಸ್ತೀವಿ ನಾವು ಖಂಡಿತವಾಗ್ಲೂ. 100%. ಸೊ ಇವಾಗ ಗೆಸ್ ಮಾಡ್ಬೇಕಲ್ಲ, ಹಂಗೆ ಓಪನ್ ಮಾಡ್ತಾ ಇರಲ್ಲ. ಅಲ್ಲ, ನಿನ್ಗೆ ಯಾವ್ದು ಬೇಕು ಅದು ಓಪನ್ ಮಾಡಿ. ಸತಿವೆಲ್ಲ ತೆಗೆದಂತೆ ಕೊಟ್ಬಿಟ್ಟು ಆಮೇಲೆ ಓಪನ್ ಮಾಡಿ. ಇಲ್ಲಿ ಬನ್ನಿ ಕುತ್ಕೊಳ್ಳಿ. ಲಾಸ್ಟ್ ಟೈಮ್ ಕೊಟ್ಟಿದ್ದಲ್ಲ. ತೆಗಿಬೇಕಂತ ಫಸ್ಟ್ ಪಾಪದ್ದು ಓಸತಿ ಕೊಡ್ಸಿರೋ ವಾಚ್ ಕೈಯಲ್ಲಿ ಐತೆ ಗೈಸ್. ಸನ್ಗ್ಲಾಸ್ ಆಗಿತ್ತು, ಕಳೆದೋಗಿದೆ. ಆಮೇಲೆ ಏರ್ಪೋರ್ಟ್ಸ್ ಮನೇಲೆ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಐತೆ. ಅವ್ನು ನಾಲ್ಕು ಏನ್ ಮಾಡಿದೆ? ಅಷ್ಟನ್ನೇ ಕೊಡ್ಸಿದ್ದು ನೋಡಿ, ತೆಗಿಯೋಕ್ಕಿಂತ ಮುಂಚೆ ಸನ್ಗ್ಲಾಸ್ ಐತೆ ಒಳಗಡೆ ಅಂತ ಹೇಳಿ. ಅಷ್ಟೇನ ಕೊಡ್ಸಿದ್ದು. ಸರಿ, ಇನ್ನು ಬೇರೆ ಐತೆ. ಇಂಪಾರ್ಟೆಂಟ್ ಬಿಟ್ಬಿಟ್ಟು ನಾಲ್ಕು ಕಂಡ್ರೆ ಬೇರೆ ಇದ್ದು ಅವನು ತೋರ್ಸ್ಲೆ ಸ್ಕ್ರೀನ್ ಮುಂದೆ. ಯಾವ ಸ್ಥಿತಿ ಮಾಡಿದ್ರಿ ಇದು ತೋರ್ಬೇಕಂತ. ಯಾವ ಸ್ಥಿತಿಲಿದ್ದವು ನೀನೇ ಯೋಚನೆ ಮಾಡ್ಕೊ. ಸರಿ, ಇವಾಗ ತೆಗೀರಿ ಯಾವ್ದಾರು ಒಂದು. ಚಿಕ್ಕದಿಂದ ದೊಡ್ಡದಕ್ಕೆ ಹೋಗೋಣ. ಆಯ್ತು, ತೆಗಿ. ಬೇಡ ಬೇಡ ಬೇಡ, ದೊಡ್ಡದಿಂದ ಚಿಕ್ಕದಕ್ಕೆ ಬರೋ. ಇಲ್ಲ, ಮದನೊಂದು ಚಿಕ್ಕದ್ರಲ್ಲೇ ದೊಡ್ಡದಿರ್ತದೆ ಅಂತ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರೋ. ದೊಡ್ಡವ್ರ ಮಾತು ಕೇಳೋಣ. ಓಪನ್ ಮಾಡ್ತೇವೆ ಗೈಸ್. ದೊಡ್ಡದು ಫಸ್ಟು. ಓ, ಯಾಕೆ ತಿರ್ಗಾ?
ನಿಮ್ಮ ಬಾವ ಅವ್ರ ಕಡೆಯಿಂದ. ಥ್ಯಾಂಕ್ ಯು ದೊಡ್ಡದ್ರಿಂದ ಬಂದಕ್ಕೆ ಫಸ್ಟ್ ಬಾಕ್ಸ್ ಏನಿರ್ಬೋದು ಗೆಸ್ಟ್ ಕೊಡೋದ್ರು ಗೊತ್ತಿಲ್ವಾ? ಪೂರ್ತಿ ಇನ್ನು 2 ನಿಮಿಷ ಅದೇ ಮತ್ತೆ ಈಗ ಹೆಂಗೆ ಸ್ಲಿಪ್ಪರ್ಸ್ ಬ್ರಿಕಿನ್ ಸ್ಟಾಕ್ ಅದು ಏನೋ ಒಂದು ನಮ್ಗೆ ಹೆಂಗೆ ಅನುಕೂಲ ಹಂಗೆ ಕರಿಯೋದು. ನಿಖಿಲ್ ಇವಾಗಲೇ ನೋಡ್ತಾ ಇರೋದು. ಇದು ಥ್ಯಾಂಕ್ ಯು ಸ್ಟಾಕ್ ಸ್ಲಿಪ್ಪರ್ಸ್. ಈ ಪ್ಯಾಟ್ರನಲ್ಲಿ ಇರಲಿಲ್ಲ ಗೈಸ್ ನನ್ನ ಹತ್ರ. ಅದು ಡಬಲ್ ಸ್ಟೆಪ್ ಮುದು ನನಗೆ ಮತ್ತೆ ನಂದಿಗೆ ಕೊಡಿಸ್ಬೇಕಾದ್ರೆ ನಿಖಿಲ್ ಅವರು ಹಂಗೆ ತೊಗೊಂಡಿದ್ರು. ಆ ಟೈಮಲ್ಲಿ ಇಷ್ಟಪಟ್ಟಿದ್ರು ಇವರಿಬ್ರು, ನಂದಿ ಮತ್ತೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಈಗ ತಂದ್ಕೊಟ್ಟಿದ್ದಾಳೆ ವೈಟ್ ಆ್ಯಂಡ್ ಬ್ಲ್ಯಾಕ್. ವೈಟ್ ಅಂಡ್ ಬ್ಲ್ಯಾಕ್ ಕಲರ್ಫುಲ್ ಆಗಿರಲಿ ಅಂತ. ಇಲ್ಲಿ ಕೊಡಿ, ಇಲ್ಲಿ ಥ್ಯಾಂಕ್ ಯು. ಓಕೆ, ಎರಡನೇದು ಯಾವ್ದು ಗುರು ನೋಡ್ರೆ ಎಲ್ಲ ದೊಡ್ಡದು. ಎಲ್ಲ ದೊಡ್ಡದಿಂದನೇ ಬರಲಾ? ಓಹೋ, ಈ ಗಿಫ್ಟ್ ಯಾರ್ದು ಅಂತ ಕಂಡುಹಿಡಿಬೇಕು. ರಂಗೋಲಿ ಪಡಿ ಇದಂಗದೆ ಯಾರ್ದು ಅಂತ ಕಂಡುಹಿಡಿಬೇಕು, ನೋಡಂಗಿಲ್ಲ. ಈಗ ಎಲ್ಲರೂ ಒಂದೊಂದು ಗಿಫ್ಟ್ ತಂದಿದ್ದೀರಾ? ಗೊತ್ತಿಲ್ಲ ಯಾರ್ದಿರ್ಬೋದು, ಇಲ್ಲಿ ಇಷ್ಟು ಜನ ಇದೀವಿ. ಬೇಗ ತೆಗೀರ್ರಿ, ಜನ ಕಾಯ್ತವ್ರಲ್ಲಿ. ಗೆಸ್ ಅಂತೂ ಮಾಡಲಿಲ್ಲ ನೀವು. ಗೋಲ್ಡ್ ಅಂತೆ. ಕ್ರೀಮ್ ಇರುವಾಗಿದೆ. ಕ್ರೀಮು ತೆಗೆದ್ಬಿಟ್ಟಾದ್ರೆ ಹೇಳ್ಬೇಕು. ಇದ್ರೊಳಗಡೆ ಒಂದ್ರೊಳಗಡೆ ಒಂದು ಪ್ಯಾಕಿಂಗು. ಹೌದು, ಐ ಥಿಂಕ್ ದಿಸ್ ಇಸ್ ವಾಚ್. ನಂಗೆ ಗೊತ್ತಿಲ್ಲ. ವಾಚಾ? ಈ ಥರ ಬಾಕ್ಸಲ್ಲಿ ಬರೋದೇ ವಾಚ್ ಅಂತ ಅಂದ್ಕೊತೀನಿ. ವಾಟ್ ಇಸ್ ದಿಸ್? ವಾಚ್. ಓ, ಮೈಕಲ್ ಕಾಸ್ ವಾಚು. ಥ್ಯಾಂಕ್ ಯು. ಬ್ಲ್ಯಾಕ್ ಯಾರ್ದು ಅಂತ ಗೊತ್ತಿಲ್ವಲ್ಲ? ನಂಗೆ ಗೊತ್ತಿಲ್ಲ. ನಿಶಾ ಅವ್ರದಾ? ಥ್ಯಾಂಕ್ ಯು. ಯಾಕಪ್ಪ ಎಷ್ಟೊಂದು ದುಡ್ಡೆಲ್ಲ ಖರ್ಚು ಬರುತ್ತೆ ಅಂತ ನೆನ್ನೆ ಮಾತಾಡಿದ್ವಿ. ಅದು ಚೆನ್ನಾಗಿದೆ. ಥ್ಯಾಂಕ್ ಯು. ಈ ತರ ಇರ್ಲಿಲ್ಲಲ್ಲ ನಿನ್ನ ಹತ್ರ? ಯಾಕೆ ಒಂದು ವಾಚ್ ಇರಲಿಲ್ಲ ಗೈಸ್. ಚೆನ್ನಾಗಿದೆ. ನೋಡಿದ ತಕ್ಷಣ ಇಷ್ಟ ಆಯ್ತು. ಚೆನ್ನಾಗಿದೆ. ಒಂದು ಸ್ವಲ್ಪ ವಾಚ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವನಿಗೆ. ಹಾಗಾಗಿ ನಿಶಾ ಏನಾದ್ರು ಕೊಡಿಸ್ಬೇಕು ಅಂತಿದ್ಲು. ಅದಕ್ಕೆ ನಾನು ವರ್ಷವಿಡೀ ಒಂದು ವಾಚ್ ತಗೊಳಲ್ಲ ಗೈಸ್. ಹೆಂಗಿದ್ರು ಗಿಫ್ಟ್ ಬಂದೇ ಬರ್ತವೆ ಅಂತ ಗೊತ್ತು. ಅದಕ್ಕೆ ಈಗ ಆಗಲೇ 5-6-7-8 ವಾಚ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ನಿಶಾ. ಥ್ಯಾಂಕ್ ಯು. ಕುಡಿದ್ರಲ್ಲ ಯಾಕೆ? ಏನು ಬೇಡವಾಗಿತ್ತಪ್ಪ. ಇರ್ಲಿ ಅಣ್ಣ ಅಂತ ಒಳ್ಳೆಗ ಎಲ್ರು ಡೈಲಾಗು ಬಯಟು ನನಗೆ. ನೆಕ್ಸ್ಟ್ ದಿಸ್ ಇಸ್ ಫ್ರಮ್ ಮಧುಗೌಡ. ಅತ್ತಗಿ ಒಂದು ವಾಚ್ ಅಂಗಡಿಲಿ, ಒಂದು ಇನ್ನೊಂದು ಯಾವ್ದು ಚಪ್ಪಲಿ ಅಂಗಡಿಲಿ, ಇದು ಚಿಂದ ಅಂಗಡಿಲಿ. ಇನ್ನೇನು ಆಪ್ಷನ್ಸ್ ಕೊಡೋದು ಬಾಯ್ಸ್ಗೆ ಗೊತ್ತೇ ಆಗೋದಿಲ್ಲ ಏನ್ ಕೊಡೋದು. ಏನಿದು ರಿಯಾಕ್ಷನ್ ಕಾಣ್ಲಿ ಇರಪ್ಪ, ಒಂದ್ ಸ್ವಲ್ಪ ಕೆಳಕಿಡಿ. ಯಾಕೆ ದುಡ್ಡು ಜಾಸ್ತಿ ಇರೋ ನಿಂಗೆ? ಏನಿಲ್ಲಪ್ಪ ನನ್ನ ಹತ್ರ. ನೆಕ್ಸ್ಟ್ ಎಲ್ಲ ಬಾಮೈದ ಬಂದ್ರೆ ರಿಕವರಿ ಆಗುತ್ತಲ್ಲ. ನೈಸ್. ಸಿಂಹ ಟಿಮ್ಮ ಆಯ್ತಾ ಇಲ್ವಾ? ಆಗುತ್ತೆ. ಆ ಬೆರಳಿಗಕ್ಕೆ ಅದಿದ್ರು ಅದಕ್ಕೆ ನಿಕ್ಕಿ ನಿಮ್ಗಾಯ್ತಲ್ವಾ? ಅದೇ ಮಧ್ಯದ ಕಾಯಿಲ್ಲ, ಅದಕ್ಕೆ ಆಯ್ತು. ರೈಟ್ ಹ್ಯಾಂಡ್ ಆಯ್ತಲ್ಲ? ಟೈಟ್ ಇಲ್ಲ, ಟೈಟ್ ಅದು ನೆಕ್ಸ್ಟ್ ಇದಾಗುತ್ತೆ. ಆಗ್ತಿಗಟ್ರಲ್ಲಿ ಅಣ್ಣ ಚೆನ್ನಾಗಿದೆ. ನೋಯ್ತಲ್ವಾ? ಏನಿಲ್ಲ, ತೆಗಿಬೋದು, ಹಾಕ್ಬೋದು. ಬಿಡು, ಹಾಕೊಳ್ಳೋ ಕರವಸಿ ಸಣ್ಣ ಬೇಕಾದ್ರೆ ಹೋಗಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇಲ್ಲ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಈ ಫಿಂಗರ್ ಒಂದು ಸ್ವಲ್ಪ ಸಣ್ಣ ಇರುತ್ತೆ. ಇದು ಬೆಲ್ ನೋಡಿ ಡೀಟೇಲ್. ಅಯ್ಯೋ ಸಿಂಹ ತಿರ್ಗಾ ಸಕ್ಕತ್ತಾಗಿತ್ತು ಗಾಯ್ಸ್. ಟೈಟ್ ಆಗೋಯ್ತು. ಇತ್ತಾಗೆ ಇದಾಕೋ. ಥ್ಯಾಂಕ್ ಯು. ಏನಿದೆ 2 ಸಿಂಹನಾ? ಚೀತಾ ತರ, ಸಿಂಹ ಅಲ್ಲ ಅದು. ಆಗ್ತಾ ಇಲ್ಲ. ತುಂಬಾ ವೆಯ್ಟ್ ಇರೋಂಗೈತೆ ಮದು. ಸಾಲಿಡ್ ಇವಿ. ಏನಿಲ್ಲ ಅಂತಂದ್ರೆ ನನಗೆ ಒಂದು ತಗೋಯ್ದಾಕು. ಕಟ್ ಮಾಡ್ಸೈತೆ 10 ಗ್ರಾಮ್ಸ್ ಇರ್ಬೋದೇನೋ ಅನ್ಕೋತೀನಿ.
ವಾವ್ ಇನ್ನೊಂದು ಕಟ್ ಮಾಡಿಸ್ಬೇಕು. ಚೆನ್ನಾಗಿದೆ. ಓಕೆ ಇದಕ್ಕೇನಾದ್ರು ಒಂದು ಮಾಡೋಣ ಇವಾಗ. ಥ್ಯಾಂಕ್ ಯು ನೆಕ್ಸ್ಟ್ ಗಿಫ್ಟ್ ಇನ್ನೂ ಒಂದೈತಾ? ನಾನು ಆ್ಯಕ್ಚುಲಿ ಗೈಸ್ 29 ಗಿಫ್ಟ್ಸ್ ಕೊಡೋಣ ಅನ್ಕೊಂಡೆ, ಬಟ್ ಬೇಡ ನೆಕ್ಸ್ಟ್ ವರ್ಷ ನೋಡೋಣ ಅನ್ಕೊಂಡು ಸುಮ್ಮನೆ. ಅವೆಲ್ಲ ಬೇಡ. ಮತ್ತು ಈ ಟೈಮಲ್ಲಿ ನಂಗೆ ಆಗ್ತಾನೂ ಇರಲಿಲ್ಲ ಅಷ್ಟು ಗಿಫ್ಟ್ಸು ಕಲೆಕ್ಟ್ ಮಾಡೋಕ್ಕೆ. ಹಂಗಾಗಿ ತೆಗಿರ್ರಿ ಅದನ್ನು ಬೇಗ. ಥ್ಯಾಂಕ್ ಯು. ಇದರಲ್ಲಿ ಏನಾರ ಒಂದು ಫನ್ನಿಯಾಗಿ ಕೊಟ್ಟಿರ್ತಾಳೆ ಗೈಸ್. ಐ ಥಿಂಕ್ ಬನ್ನಿ. ಓ KFC. ಆರಾಗಿರಲ್ವಾ? ಆರೋಗಿರಲ್ಲ ಬುಸ್ ಅಂದ್ಬಿಟ್ಟತ್ತ ಆಮೇಲೆ. KFC ತಾತ. ತಾತ ಹುಷಾರು. ತೆಗಿಲ ಗಿಫ್ಟ್ ಹಾಕ್ಬಿಡ್ತಾನೆ ಬಂದಿಲ್ಲ ಅಂದ್ರೆ. ಇದೇಂದಕ್ಕೆ ತಿನ್ಕೊಳ್ಳಿ ಬಿಸಿ ಯಾರಾಯ್ತದೆ. ಒಂದ್ ದಿನ ಎಲ್ಲ ಬರೀ ಚಿನ್ನಂಗಡಿಲೇ ಇರುವಂಗವಳೆ. ತಿರ್ಗಾ ನಾವೇನೋ ತಗೊಳಕ್ ಹೋಗಿ ಅದೇನೋ ಆಗಿ ಏನಿರ್ಬೋದು. ಉಂಗ್ರ ಕೊಟ್ಬಿಟ್ಟಿದ್ಯಾ ಆಗ್ಲೇ? ಏನಿರ್ಬೋದು. ಹೌದಾ? ಟೈಟ್ ಆಗೋಯ್ತು. ಹಾಕೋತೀನಿ, ಏನ್ ಪರವಾಗಿಲ್ಲ. ಟೈಟ್ ಅದೇ ಶೇಪಲ್ಲಿ ಸ್ವಲ್ಪ ಸೈಜ್ ದಪ್ಪ ಮಾಡ್ತೀನಿ. ಸೈಜ್ ಬಟ್ ಡಿಸೈನ್ ಅವ್ರಿಗಾಯ್ತು ಅದೇ ಫಿಂಗರಿಗೆ, ಅದಕ್ಕೆ ನಾವು ಸುಮ್ಮನಾದ್ವಿ. ಗೈಸ್ ನೋಡಿ ಗೈಸ್, ಈ ಇಷ್ಟೊಂದಲ್ಲಿ ಯಾಕೆ? ಆಯ್ತು ಇದು ತೆಗಿ. ಥ್ಯಾಂಕ್ ಯು. ಅದು ಉಲ್ಟಾ ಹಿಡಿದು ಹಿಂಗ ಇರ್ಲಿ ಹಂಗೆ ಹಂಗೆ ಹಂಗೆ. ಓಲೆ ಓಲೆ ಇದು ಹಾಕೋತೀಯ ನೀನು? ನಾನು ಡೌಟಲ್ಲಿ ತಗೊಂಡ್ವಿ, ಬಟ್ ನನಗೂ ನಿಶಂಗ್ ತುಂಬಾ ಇಷ್ಟ ಆಯ್ತು. ಮದ್ವೆಗೆ ಹಾಕೋ ಈ ತರ. ಅದು ತಿರುಪತಿ 2 in 1 ಗ್ರೀನು ವೈಟ್ ಸ್ಟೋನು. 2 ಓಲೆ ತಗೊಂಡವಳೆ, ಉಂಗ್ರ ತಗೊಂಡವಳೆ. ಗೈಸ್ ಇಲ್ಲಿ ಒಂದು ಏನಾಗಿದೆ ಅನಾಹುತ ಆಗಿದೆ. ಅನಾಹುತ ಏನಂದ್ರೆ ಈ ಓಲೆ ಹಾಕೊಳ್ಳೋದಕ್ಕೆ ಸಿಕ್ತಾ ನೋಡಿದ್ರ ಮದನಣ್ಣನ ತೀರ್ಪು ಬಿದೋಗಿತ್ತು. ಮಧು ಅವರಿಗೆ ಸಿಕ್ಕಿದೆ 10,000 ಬಹುಮಾನ. ನನಗೆ ನಾನೇ ಬಗ್ಗಕ್ಕಾಗಲ್ಲ ಅಂತ ಅವಳೆ ಬಗ್ಗೆ ಎತ್ಕೊಂಡವಳೆ. ಕೊಡ್ಬೇಕಾಯ್ತದಲ್ಲ ಅಂತ ಹುಡುಕ್ಬಿಟ್ಟದ್ದು ಈಗ. ನಾವು ಇಲ್ಲೇ ಬಂದು ಕುಕ್ ಮಾಡಿದ್ವಿ. ಇದೆತ್ತುತ್ತೀರಾ ನಿಕ್ಕಿ ಒಂಚೂರು? ನಂದಿ ಇದೆತ್ತಪ್ಪ. ಆಯ್ತು ಒಂದ್ಸಲ ತೋರಿಸ್ತೀನಿ ನಮ್ಮ ಜನಕ್ಕೆ. ಎಲ್ಲ ಮಧ್ಯಾಹ್ನನೇ ತಿಂದು ಖಾಲಿ ಮಾಡಿಬಿಟ್ವಿ. ಬಿರಿಯಾನಿ ಮಾಡಿದ್ವಿ ಇದ್ರ ತುಂಬ ಫುಲ್ಲು. ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಇವಾಗ 2 ರೌಂಡ್ ಕಬಾಬ್ ಹಾಕ್ತಾರಿದ್ದು. 3 kgs ಆಗಲೇ ಏನೋ ಖಾಲಿ ಆಗಿತ್ತು. ಇವಾಗ ಮತ್ತೆ 3 kgs ಮ್ಯಾರಿನೇಟ್ ಮಾಡಿ ನಮ್ಮ ನಿಖಿಲ್ ಅವ್ರು ನೋಡಪ್ಪ, ಯಪ್ಪ ಈ ಕಿಚನ್ ಹೆಂಗೆ ಮಾಡಿಟ್ರು ದೇವ್ರೆ. ಓಕೆ ಮಾಮ್ಸ್, ಆರ್ ಯು ರೆಡಿ ಫಾರ್ ದ ಪಾರ್ಟಿ? ನೋ